ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ತಮಿಳುನಾಡಲ್ಲಿ ವಿಜಯ್ ಕಿಂಗ್ ಮೇಕರ್ ಆಗ್ತಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ವು. ಮೇಕರ್ ಅಲ್ಲ, ಅವರೇ ಕಿಂಗ್ ಆಗ್ತಾ ಇದ್ದಾರೆ. MGR ನಂತರ ಪಕ್ಷ ಕಟ್ಟಿ ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲಿ ವಿಜಯ್ ಅಭೂತಪೂರ್ವ ಜಯ ಗಳಿಸಿದ್ದಾರೆ. ಈ ಮೂಲಕ ಎಲ್ಲರ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡಿ ತಮಿಳುನಾಡಲ್ಲಿ ಪರ್ಯಾಯಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೆ ಎರಡು ಪಕ್ಷಗಳ ನಡುವೆ ನಡೀತಿದ್ದ ನೇರ ಹಣಾಹಣಿಯಲ್ಲಿ ಮೂರನೇ ಶಕ್ತಿಯಾಗಿ ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲೇ ಜಯ ಗಳಿಸೋದು ಅಂದರೆ ಅದು ಸುಮ್ಮನೆ ಮಾತಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ವಿಜಯ್ ಪಡ್ಕೊಂಡ ಮತಗಳು AIDMKಯನ್ನು ಗೆಲುವಿನ ದಡ ಮುಟ್ಟಿಸಿಬಿಡ್ತಾ ಇದ್ವು. ಆದರೆ ತಮಿಳುನಾಡಿನ ಜನ ಹಾಗೆ ಮಾಡೋದಿಕ್ಕೆ ಹೋಗಿಲ್ಲ. DMK ವಿರುದ್ಧದ ಅಸಮಾಧಾನ ಅಲ್ಲಿ ಮೂರನೇ ಹೊಸ ಪಕ್ಷದ ಕಡೆಗೆ ಒಲವಾಗಿ ಬದಲಾಗಿದೆ. ಜನನಾಯಕನ್ ಅನ್ನೋ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡದ ಶಕ್ತಿಗಳ ಮುಂದೆ ವಿಜಯ್ ರಿಯಲ್ ಜನನಾಯಕನಾಗಿ ಎದ್ದು ಬಂದಿದ್ದಾರೆ. ಅಷ್ಟೇ ಅಲ್ಲ, ವಿಜಯ್ ಅವರ TVK ಪಕ್ಷದ ಅಭ್ಯರ್ಥಿಗಳು ಪಡೆದ ಮತಗಳ ಕಾರಣದಿಂದ DMKಗೆ ಹೆಚ್ಚು ಪೆಟ್ಟು ಬಿದ್ದಿದ್ರೆ ಆ ಮತ ಪ್ರಮಾಣದಲ್ಲಾದ ಏರುಪೇರು DMK ವಿರುದ್ಧ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾದ್ರೆ ವಿಜಯ್ ಈ ಮ್ಯಾಜಿಕ್ ಅನ್ನು ಮಾಡಿದ ಹೇಗೆ? ತಮಿಳುನಾಡಿನ ಜನ ಬಯಸಿದ್ದಾದರೂ ಏನು? ಪಕ್ಕಾ ರಾಜಕಾರಣಿಯಂತೆ ಬದಲಾಗಿದ್ದ ವಿಜಯ್ ಈ ಚುನಾವಣೆಗಾಗಿ ಎಷ್ಟೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಲ್ಲಿ ಇದುವರೆಗಿನ ಫಲಿತಾಂಶದ ಪ್ರಕಾರ ಹಂಗ್ ಅಸೆಂಬ್ಲಿ ಸೃಷ್ಟಿಯಾಗುವ ಲಕ್ಷಣಗಳು ಕಾಣ್ತಾ ಇವೆ. ಅಲ್ಲಿ DMK ಹಾಗೂ AIADMKಗಳ ನಡುವೆ ನಡೀತಿದ್ದ ಸ್ಪರ್ಧೆಯಲ್ಲಿ ತಳಪತಿ ವಿಜಯ್ ಅವರ TVK ಎಂಟ್ರಿ ತಗೊಳ್ತು. ಮೊದಲಿಗೆ ವಿಜಯ್ ಅವರ TVKಯನ್ನು ಯಾರು ಅಂತ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗಲಿಲ್ಲ. ವಿಜಯ್ DMKನ ಸೋಲಿಸಬಹುದು, ಅಣ್ಣಾ DMKನ ಗೆಲ್ಲಿಸಬಹುದು ಅಂತ ಸಾಕಷ್ಟು ಮಂದಿ ಹೇಳ್ತಾ ಇದ್ರು. ಇನ್ನು ಸಮೀಕ್ಷೆಗಳಂತೂ DMKಗೆ ಫುಲ್ ಮೆಜಾರಿಟಿ ಕೊಟ್ಟು TVKಯನ್ನು 6ರಿಂದ 10 ಸ್ಥಾನಗಳಿಗೆ ತಂದು ನಿಲ್ಲಿಸಿದ್ವು. ಆದರೆ ಎಲ್ಲರ ನಿರೀಕ್ಷೆಗಳನ್ನು ತಮಿಳುನಾಡಿನ ಮತದಾರ ಹುಸಿಗೊಳಿಸಿದ್ದಾನೆ. ದ್ರಾವಿಡ ನಾಡಿನ ಪಾಲಿಟಿಕ್ಸ್ ತುಂಬಾನೇ ವಿಭಿನ್ನ. ನಾವಿನ್ನೂ ಸೂಪರ್ ಸ್ಟಾರ್ಗಳನ್ನು ಕೈ ಹಿಡಿಯೋದನ್ನ ಬಿಟ್ಟಿಲ್ಲ ಅನ್ನೋದನ್ನ ಅಲ್ಲಿನ ಮತದಾರ ಚುನಾವಣೆಯಲ್ಲಿ ತೋರಿಸಿದ್ದಾನೆ. ಹೀಗಾಗಿ ವಿಜಯ್ ತಮಿಳುನಾಡಲ್ಲಿ ಭರ್ಜರಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಅಲ್ಲವರು ಸರ್ಕಾರ ರಚನೆಗೆ ಬೇಕಾದ ಅಷ್ಟೂ ಬಹುಮತವನ್ನ ಪಡ್ಕೊಂಡಿಲ್ಲ. ಆದರೂ ಸ್ಪರ್ಧೆ ಮಾಡಿದ ಮೊದಲ ಚುನಾವಣೆಯಲ್ಲೇ ಬಹುಮತಕ್ಕೆ ಹತ್ತಿರ ಆಗೋ ಮೂಲಕ ದೊಡ್ಡ ಪಕ್ಷವಾಗಿ TVK ಎಮರ್ಜ್ ಆಗಿದೆ. ಇನ್ನು ವಿಜಯ್ ಚುನಾವಣೆಗಾಗಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಫೆಬ್ರವರಿ 2024ರಲ್ಲಿ. ಅವತ್ತಿಗಾಗಲೇ ಲೋಕಸಭಾ ಚುನಾವಣೆಗಳು ಗರಿಗೆದರಿದ್ವು. ಆದರೆ ವಿಜಯ್ ಆ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ನಾನು ಕಣಕ್ಕಿಳಿಸೋದಿಲ್ಲ ಅಂತ ಹೇಳಿದ್ರು. ಹಾಗೆ ಯಾವ ಪಕ್ಷವನ್ನು ನಾವು ಬೆಂಬಲಿಸೋದಿಲ್ಲ, ನಮ್ಮ ಪಕ್ಷ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ನೋ ಸಂದೇಶವನ್ನ ತಮಿಳುನಾಡಿನ ಜನಕ್ಕೆ ಕೊಟ್ಟರು. ಹೀಗಾಗಿ ತಮಿಳುನಾಡಲ್ಲೊಂದು ಕುತೂಹಲ ಬೆಳೀತು. ಆ ಬಳಿಕ ವಿಜಯ್ ತಮ್ಮ ಕೊನೆಯ ಚಿತ್ರ ಜನನಾಯಕನನ್ನ ಅನೌನ್ಸ್ ಮಾಡಿದ್ರು. ಅಲ್ಲಿ 2026ರ ಫೆಬ್ರವರಿಯಲ್ಲಿ ಆ ಸಿನಿಮಾ ಬಿಡುಗಡೆ ಆಗಬೇಕಿತ್ತು. ಆದರೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶಗಳು ಸಿಗಲಿಲ್ಲ. ಬಟ್ ವಿಜಯ್ ರಿಯಲ್ ಜನನಾಯಕನ್ ಅನ್ನೋದನ್ನ ತಮಿಳುನಾಡಿನ ಜನ ಈ ಬಾರಿಯ ಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಗೆಳೆಯರೆ, ವಿಜಯ್ ತಮಿಳುನಾಡಿನ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದು 2024ರಲ್ಲೇ. ಆದರೂ 2021ರಲ್ಲಿ ವಿಜಯ್ಗಿರಬಹುದಾದ ಜನಬೆಂಬಲದ ಒಂದು ವಾಟರ್ ಟೆಸ್ಟ್ ತಮಿಳುನಾಡಲ್ಲಿ ನಡೆಯುತ್ತೆ. ಅವರ ಕೆಲ ಅಭಿಮಾನಿಗಳನ್ನು ಮುಂದೆ ಬಿಟ್ಟು ವಿಜಯ್ ಅವರ ಹೆಸರನ್ನು ಕೊಟ್ಟು ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ಪ್ರಯತ್ನವನ್ನು ಅಲ್ಲಿ ಮಾಡಿಸ್ತಾರೆ. ಆ ಚುನಾವಣೆಯಲ್ಲಿ ವಿಜಯ್ ಹೆಸರಲ್ಲಿ ಅವರ ಅಭಿಮಾನಿಗಳು ಗೆಲುವನ್ನು ಪಡ್ಕೋತಾರೆ. ಅಲ್ಲಿಗೆ ತಮಿಳುನಾಡಲ್ಲಿ ಜನ ಮೂರನೇ ಪಕ್ಷದ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತು ವಿಜಯ್ ಅಂತ ಯಾವುದೇ ಜನಪ್ರಿಯ ಚಿತ್ರನಟ ಚುನಾವಣೆಯ ಕಣಕ್ಕಿಳಿದ್ರೆ ಅಲ್ಲಿ ಫಲಿತಾಂಶಗಳನ್ನು ಬದಲಿಸುವ ಸಾಧ್ಯತೆಗಳಿವೆ ಅನ್ನೋದು ಆ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಅರ್ಥ ಆಗುತ್ತೆ. ಅಲ್ಲಿಂದ ವಿಜಯ್ ಅವರ ರಾಜಕೀಯ ಪಕ್ಷದ ಪ್ರಿಪರೇಷನ್ ಶುರು ಆಗುತ್ತೆ. ತಮಿಳುನಾಡಲ್ಲಿ ಜಯಲಲಿತಾ ಅವರ ಸಾವಿನ ನಂತರ ವಿಜಯ್ ಅಲ್ಲಿ ಅವಕಾಶಗಳಿರೋದನ್ನ ಅರ್ಥ ಮಾಡ್ಕೋತಾರೆ. ಹೀಗಾಗಿ ತಮ್ಮ ಸಿನಿಮಾಗಳ ಮೂಲಕ ಜನಕ್ಕೆ ಹತ್ತಿರ ಆಗುವ ಪ್ರಯತ್ನಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾರೆ. ಸಾಮಾಜಿಕ ನ್ಯಾಯ ಮತ್ತು ಸಮಾಜದಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಸಾಕಷ್ಟು ಸಿನಿಮಾಗಳನ್ನ ವಿಜಯ್ ಮಾಡ್ತಾ ಹೋದ್ರು. ಅದು ದೊಡ್ಡ ಮಟ್ಟದ ಪ್ರಭಾವವನ್ನು ಕೂಡ ಸೃಷ್ಟಿ ಮಾಡ್ತು. ಅದಕ್ಕೊಂದಷ್ಟು ಉದಾಹರಣೆಗಳನ್ನು ನಾವಿಲ್ಲಿ ನೋಡೋದಾದ್ರೆ 2014ರಲ್ಲಿ ವಿಜಯ್ ಅಭಿನಯಿಸಿದ ಕತ್ತಿ ಅನ್ನೋ ಸಿನಿಮಾ ಬಿಡುಗಡೆ ಆಯಿತು. ಅವತ್ತಿಗೆ ಜಯಲಲಿತಾ ಇನ್ನೂ ಇದ್ರು. ಆದರೂ ಮುರುಗದಾಸನ್ ಅವರು ಕಟ್ಟಿಕೊಟ್ಟ ಆ ಚಿತ್ರದಲ್ಲಿ ರೈತರ ಸಮಸ್ಯೆಗಳು, ನೀರು, ಕಾರ್ಪೊರೇಟ್ ಕಂಪನಿಗಳು ಹೇಗೆ ಭೂಮಿಯನ್ನು ಕಬಳಿಸ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲೋ ಪ್ರಯತ್ನ ನಡೀತು. ಆ ಸಿನಿಮಾ ಸೂಪರ್ ಹಿಟ್ ಕೂಡ ಆಯಿತು. ಅದಾದ ಬಳಿಕ ವಿಜಯ್ 2016ರಲ್ಲಿ ಥೇರಿ ಅನ್ನೋ ಸಿನಿಮಾ ಮಾಡ್ತಾರೆ. ಅದರಲ್ಲಿ ರಾಜಕಾರಣಿಗಳ ಮಕ್ಕಳು ಅಂದರೆ ನೆಪೋಟಿಸಮ್ ಅನ್ನೋದು ಹೇಗೆ ಜನರನ್ನ ಕಾಡುತ್ತೆ ಅನ್ನೋದನ್ನ ತೋರಿಸ್ತಾರೆ. ಸಾಮಾನ್ಯ ಜನಕ್ಕೆ ಹೇಗೆ ಒಬ್ಬ ನಿಷ್ಠಾವಂತ ಅಧಿಕಾರಿ ನ್ಯಾಯವನ್ನು ಕೊಡಿಸ್ತಾನೆ ಅನ್ನೋ ಸಾರಾಂಶ ಆ ಚಿತ್ರದಲ್ಲಿತ್ತು. ಅದು ಕೂಡ ಸಾಮಾನ್ಯರ ಕಣ್ಣಲ್ಲಿ ವಿಜಯ್ ಅವರನ್ನ ಸೂಪರ್ ಹೀರೋ ಥರ ಮಾಡ್ತು. ಇನ್ನು 2017ರಲ್ಲಿ ರಿಲೀಸ್ ಆದ ಮರ್ಸೆಲ್
ಮೆಡಿಕಲ್ ಮಾಫಿಯಾದ ಬಗ್ಗೆ ಇದ್ದ ಸಿನಿಮಾ. ಆದರೆ ಸರ್ಕಾರ ಅನ್ನೋದು ಚುನಾವಣೆಯಲ್ಲಿ ನಡೆಯುವ ಕಳ್ಳ ಮತದಾನ ಹಾಗೂ ಅಕ್ರಮಗಳಿಂದ ಹೇಗೆ ಪಕ್ಷಗಳು ಲಾಭವನ್ನು ಪಡ್ಕೊಳ್ಳುತ್ತೆ ಅನ್ನೋ ಕಥಾ ಹಂದರವನ್ನು ಹೊಂದಿದ್ದ ಸಿನಿಮಾ ಆಗಿತ್ತು. ಈ ಬಾರಿ ತಮ್ಮ ಮತ ಚಲಾವಣೆಗಾಗಿ ವಿದೇಶಗಳಿಂದ ತಮಿಳುನಾಡಿಗೆ ಬಂದ ಸಾಕಷ್ಟು ತಮಿಳರು ಮತ್ತು ವಿಜಯ್ ಅಭಿಮಾನಿಗಳು ಸರ್ಕಾರ ಸಿನಿಮಾನ ನೆನಪು ಮಾಡಿಕೊಂಡು ಅದರ ರೀಲ್ಸ್ ಅನ್ನ ಮಾಡಿ ಹಂಚಿದ್ದು ಕೂಡ ಒಂಥರ ವಿಶೇಷವಾಗಿ ಕಾಣ್ತಾ ಇತ್ತು. ಇನ್ನು ಮಾಸ್ಟರ್ ಸಿನಿಮಾದಲ್ಲಿ ಡ್ರಗ್ ವಿರುದ್ಧದ ಹೋರಾಟದ ಬಗ್ಗೆ ಹಾಗೂ ಸಾಮಾನ್ಯ ಜನರ ಬಗ್ಗೆ ವಿಜಯ್ ಆ ಸಿನಿಮಾದಲ್ಲಿ ಹೈಲೈಟ್ ಮಾಡಿದ್ರು. ಹೀಗೆ ತಮಿಳುನಾಡಲ್ಲಿನ ರಾಜಕೀಯ ಸ್ಥಿತ್ಯಂತರಗಳು, ಅಲ್ಲಿನ ಸಮಸ್ಯೆಗಳು, ತಮಿಳು ಜನರ ಭಾವನೆಗಳ ಮೇಲೆ ಸಿನಿಮಾಗಳನ್ನ ಮಾಡ್ತಾ ಬಂದ ವಿಜಯ್ 2014ರಿಂದಲೇ ತಮ್ಮ ರಾಜಕೀಯ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಪ್ರಯತ್ನವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಬಂದ್ರು. ಇನ್ನು ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ವಿಜಯ್ ಎದುರಿಸಿದ ಚಾಲೆಂಜುಗಳೇನು ಕಡಿಮೆ ಅಲ್ಲ. ವಿಜಯ್ ತಮ್ಮ ಪಕ್ಷವನ್ನ ಘೋಷಿಸಿ ಪ್ರಚಾರವನ್ನ ಆರಂಭ ಮಾಡ್ತಿದ್ದಂತೆ ಅವರ ಜನನಾಯಕನ್ ಸಿನಿಮಾಗೆ ಬಿಡುಗಡೆಯ ಅವಕಾಶ ಸಿಗಲಿಲ್ಲ. ಜೊತೆಗೆ ಅವರ ಪತ್ನಿ ಸಂಗೀತ ಸ್ವರ್ಣಲಿಂಗಂ ವಿಜಯ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ವಿಚ್ಛೇದನಕ್ಕೆ ಕೂಡ ಆಕೆ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು. ಈ ವಿಷಯವನ್ನ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನಯನಾರ್ ನಾಗೇಂದ್ರನ್ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಹೊರಟರು. ಜೋಸೆಫ್ ವಿಜಯ್ ಚುನಾವಣೆಗಳಲ್ಲಿ ಗೆಲ್ಲೋದಿರಲಿ, ತ್ರಿಷಾ ಮನೆಯಿಂದ ಮೊದಲು ಹೊರಬರಲಿ ಅಂತೆಲ್ಲ ನಯನಾರ್ ನಾಗೇಂದ್ರನ್ ಮಾತಾಡಿದ್ರು. ತುಂಬಾ ಖಾಸಗಿ ಜೀವನವನ್ನ ಚುನಾವಣಾ ಪ್ರಚಾರಕ್ಕೆ ಎಳೆತರೋ ಪ್ರಯತ್ನ ಅಲ್ಲಿ ನಡೀತು. ಆದರೆ ವಿಜಯ್ ಇದರಿಂದ ಎದೆಗೊಂದಿರಲಿಲ್ಲ. ನನ್ನ ಜೀವನದ ಸಮಸ್ಯೆಗಳನ್ನ ನಾನು ನೋಡ್ಕೋತೀನಿ, ನಾವು ಜನರ ಜೊತೆ ನಿಲ್ಲೋಣ, ಸರ್ಕಾರವನ್ನ ಬದಲಿಸೋಣ ಅನ್ನೋ ಮಾತನ್ನ ಹೇಳ್ತಾ ಚುನಾವಣೆಗಳಲ್ಲಿ ಪ್ರಚಾರದ ಭರಾಟೆಯನ್ನ ವಿಜಯ್ ತೀವ್ರಗೊಳಿಸ್ತಾ ಹೋದ್ರು. ಅದಕ್ಕೀಗ ಪ್ರತಿಫಲ ಸಿಕ್ಕಿದೆ. ಇನ್ನು ವಿಜಯ್ ಈ ಬಾರಿಯ ಚುನಾವಣೆಗಳನ್ನ ಪಕ್ಕಾ ರಾಜಕಾರಣಿಯ ತರಾನೇ ಮಾಡಿದ್ದಾರೆ. ವಿಜಯ್ ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ಫ್ರೀಗಳ ಪಟ್ಟಿ ದೊಡ್ಡದೇ ಇತ್ತು. ಪ್ರತಿ ಕುಟುಂಬಕ್ಕೆ 6 ಉಚಿತ ಸಿಲಿಂಡರ್ಗಳು, 200 ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ತು, ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಪೆನ್ಷನ್ನು, ಪ್ರತಿ ಕುಟುಂಬಕ್ಕೆ 25 ಲಕ್ಷ ಹೆಲ್ತ್ ಕವರೇಜು, ಬಡ ಕುಟುಂಬದ ಯುವತಿಯರಿಗೆ ಮದುವೆ ಸಂದರ್ಭದಲ್ಲಿ 8 ಗ್ರಾಂ ಚಿನ್ನ, 1 ರೇಷ್ಮೆ ಸೀರೆ, ಹೀಗೆ ಉಚಿತಗಳ ಪಟ್ಟಿಯನ್ನ ವಿಜಯ್ ಕೂಡ ಜನರ ಮುಂದಿಡ್ತಾ ಹೋದ್ರು. ಇದರ ಜೊತೆ ಅಗತ್ಯವಾಗಿ ಕೊಡಬೇಕಾದ ಉಚಿತ ಶಿಕ್ಷಣವು ಅವರ ಮ್ಯಾನಿಫೆಸ್ಟೋದಲ್ಲಿತ್ತು. 100 ಅತ್ಯಾಧುನಿಕ ಶಾಲೆಗಳನ್ನ ಸ್ಥಾಪನೆ ಮಾಡೋ ಮಾತಾಡಿದ್ರು. ಅದಕ್ಕೆ ಕೆ ಕಾಮರಾಜ್ ಅವರ ಹೆಸರನ್ನ ಇಡ್ತೀನಿ ಅಂತ ವಿಜಯ್ ಹೇಳಿದ್ದು ಅವರ ಚಾಣಾಕ್ಷತನವನ್ನು ತೋರಿಸ್ತಾ ಇತ್ತು. ಯಾಕೆಂದ್ರೆ ಕಾಮರಾಜ್ ಅವರು ತಮಿಳುನಾಡಲ್ಲಿ ಅತಿ ಹೆಚ್ಚಾಗಿ ಗೌರವಿಸಲ್ಪಡ್ತಾ ಇದ್ದ ರಾಜಕಾರಣಿ. ಅವರು ನಾಡಾರ್ ಸಮುದಾಯಕ್ಕೆ ಸೇರಿದವರು. ನಾಡಾರ್ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. ಕಾಂಗ್ರೆಸ್ ಪಕ್ಷದಿಂದ ತಮಿಳುನಾಡಿನ ಮುಖ್ಯಮಂತ್ರಿ ಕೂಡ ಆಗಿದ್ದ ಕೆ ಕಾಮರಾಜ್ ಅವರ ಹೆಸರನ್ನ ಅಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇರಲಿಲ್ಲ. ಅವರನ್ನ DMK ಜೊತೆ ಸೇರಿದ ಕಾಂಗ್ರೆಸ್ ಕಾಮರಾಜ್ ಅವರನ್ನ ಮರೆತೇ ಹೋಗಿತ್ತು. ಹೀಗಾಗಿ ನಾಡಾರ್ ಸಮುದಾಯದ ಆ ಪ್ರಭಾವಿ ನಾಯಕನ ಹೆಸರನ್ನ ಇಲ್ಲಿ ವಿಜಯ್ ಬಳಕೆ ಮಾಡಿಕೊಂಡ್ರು. ಅದು ಅವರ ಕೈ ಹಿಡಿತು. ಹಾಗೆ ವಿಜಯ್ ಯೂತ್ ಸೆಗ್ಮೆಂಟ್ ಮೇಲೆ ಹೆಚ್ಚು ಗಮನ ಹರಿಸಿದ್ರು. ಕೃಷಿಕರನ್ನ ಅವರು ಮರಿಲಿಲ್ಲ. ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಗಳಿಗೆ ನಿರುದ್ಯೋಗ ಭತ್ಯೆ ಕೊಡೋದಾಗಿ ವಿಜಯ್ ಹೇಳಿದ್ರು. ಇದು ಕೂಡ ಅವರನ್ನ ಯುವ ವರ್ಗ ಬೆಂಬಲಿಸುವ ಹಾಗೆ ಮಾಡಿತು. ಇಲ್ಲಿ ವಿಜಯ್ ತಮ್ಮ ತಂತ್ರಗಾರಿಕೆ ಹಾಗೂ ವಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರಗಳನ್ನ ಹೆಣೆಯುವ ಮೂಲಕ DMK ವಿರುದ್ಧದ ಜನರ ಅಸಮಾಧಾನವನ್ನ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಪರ ಮತಗಳನ್ನಾಗಿ ಪರಿವರ್ತಿಸಿಕೊಳ್ಳುವುದರಲ್ಲಿ ಯಶಸ್ವಿ ಕೂಡ ಆದರು. ಗೆಳೆಯರೇ, ನಿಮಗೆ ಗೊತ್ತಿರಲಿ, 1967ರಿಂದ ಇಲ್ಲಿವರೆಗೆ ತಮಿಳುನಾಡಲ್ಲಿ DMK ಹಾಗೂ AIADMKಗಳದ್ದೇ ಹವಾ ಇತ್ತು. ಆದರೆ ಈಗ ವಿಜಯ್ ಅದನ್ನ ಬ್ರೇಕ್ ಮಾಡಿದ್ದಾರೆ. 77ರ ಚುನಾವಣೆಯಲ್ಲಿ MGR ಮೊದಲ ಚುನಾವಣೆಯನ್ನ ಎದುರಿಸಿ CM ಹೇಗಾದ್ರೋ ಹಾಗೆ ವಿಜಯ್ ಕೂಡ MGR ಹಾದಿಯಲ್ಲೇ ನಡೆದಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅವತ್ತು MGR CPM ಜೊತೆ ಚುನಾವಣಾ ಮೈತ್ರಿಯನ್ನ ಮಾಡಿಕೊಂಡಿದ್ರು. ಹಾಗೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅಲ್ಲಿ 32 ಸ್ಥಾನಗಳನ್ನ ಗಳಿಸಿತ್ತು. ಇನ್ನು ಜನತಾ ಪಕ್ಷ ಕೂಡ 10 ಸ್ಥಾನಗಳನ್ನ ಗೆಲ್ಲುವುದರ ಮೂಲಕ ಮತ ವಿಭಜನೆಗೆ ಅಲ್ಲಿ ಕಾರಣ ಆಗಿತ್ತು. ಆದರೆ ಈ ಬಾರಿ ವಿಜಯ್ ಅವರ TVK ಏಕಾಂಗಿಯಾಗಿ ಸ್ಪರ್ಧಿಸಿ ಈ ಮಟ್ಟದ ಯಶಸ್ಸನ್ನ ಗಳಿಸಿಕೊಂಡಿದೆ. ಹಾಗೆ ತಮಿಳುನಾಡಲ್ಲಿ 5 ವರ್ಷಗಳ ಬಳಿಕ DMK ಸೂರ್ಯನನ್ನ TVK ಮುಳುಗಿಸಿದೆ. ಇಲ್ಲಿನ ಈ ಫಲಿತಾಂಶಕ್ಕೆ DMK ಸರ್ಕಾರದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತಗಳ ಕೊಡುಗೆ ಕೂಡ ತುಂಬಾ ದೊಡ್ಡದಿದೆ. ಅಲ್ಲಿ ಆಂಟಿ ಇನ್ಕಂಬೆನ್ಸಿ ದೊಡ್ಡ ಪ್ರಮಾಣದಲ್ಲಿ ವರ್ಕೌಟ್ ಆಗಿದೆ. ಆದರೆ ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ AIADMKಯಲ್ಲಿ ನಾಯಕತ್ವದ ಕೊರತೆ ಕೂಡ ಕಾಣ್ತಾ ಇತ್ತು. ಇಡೀ ತಮಿಳುನಾಡನ್ನ ಪ್ರತಿನಿಧಿಸಬಲ್ಲ ಮಾಸ್ ಫೇಸ್ AIADMKಗಿರಲಿಲ್ಲ. ಇನ್ನು ಬಿಜೆಪಿ ಈ ಬಾರಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಮತ ವಿಭಜನೆಯ ಲೆಕ್ಕಾಚಾರಗಳು ಬೇರೆ ರೀತಿಯಲ್ಲಿರ್ತಾ ಇದ್ವೋ ಏನೋ. ಆದರೆ ಅವರು ಕೂಡ AIADMK ಜೊತೆ ಚುನಾವಣೆಗೆ ಹೋದ್ರು. ಹೀಗಾಗಿ ಅಲ್ಲಿ ಮತದಾರರಿಗೆ, ಅದರಲ್ಲೂ ತಮಿಳುನಾಡಿನ ಯುವ ಮತದಾರರಿಗೆ ಏಕೈಕ ಆಯ್ಕೆಯಾಗಿ ಕಂಡದ್ದು ಹೊಸ ಪಕ್ಷ TVK. ಹಾಗಂತ ವಿಜಯ್ ಅವರ ಪಕ್ಷ TVKಗೆ ಕೂಡ ಸಂಪೂರ್ಣ ಬಹುಮತ ಸಿಕ್ಕಿಲ್ಲ. ಸರ್ಕಾರ ರಚನೆ ಮಾಡಬೇಕು ಅಂದ್ರೆ DMK ಅಥವಾ AIADMKಯ ಬೆಂಬಲವನ್ನ ಅವರು ಪಡ್ಕೋಬೇಕಾಗತ್ತೆ. ಹಾಗೆ ಮಾಡದೇ ಇದ್ರೂ
ಆ ಎರಡೂ ಮೈತ್ರಿಕೂಟಗಳಲ್ಲಿನ ಸಣ್ಣ ಪಕ್ಷಗಳು ಅಥವಾ ಮಿತ್ರ ಪಕ್ಷಗಳೇನಿವೆ ಆ ಮಿತ್ರ ಪಕ್ಷಗಳ ಬೆಂಬಲವನ್ನು ಪಡ್ಕೊಂಡ್ರೂ ಕೂಡ ಇಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವರು ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಏನು ಹೇಳಿಲ್ಲ. ಅದಕ್ಕಿನ್ನೂ ಸಾಕಷ್ಟು ಸಮಯ ಕೂಡ ಇದೆ. ಇನ್ನು ವಿಜಯ್ ಅವರ ಜೀವನದ ಬಗ್ಗೆ ನೋಡೋದಾದ್ರೆ, ವಿಜಯ್ ತಮಿಳುನಾಡಿನ ಸೂಪರ್ ಸ್ಟಾರ್. ರಜನಿಕಾಂತ್ ಬಿಟ್ಟರೆ ತಮಿಳುನಾಡಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ ಜೋಸೆಫ್ ವಿಜಯ್ ಚಂದ್ರಶೇಖರನ್. ವಿಜಯ್ಗೆ ಈಗ 51 ವರ್ಷ ವಯಸ್ಸು. ಅಪ್ಪ ಚಂದ್ರಶೇಖರನ್ ಡೈರೆಕ್ಟರ್ ಆಗಿದ್ದವರು. ವಿಜಯ್ ಅವರ ತಾಯಿ ಶೋಭಾ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ರು. ಅವರ ತಂದೆ ಕ್ರಿಶ್ಚಿಯನ್, ತಾಯಿ ಹಿಂದೂ. ಇನ್ನು ವಿಜಯ್ 1999ರಲ್ಲಿ ಸಂಗೀತ ಸ್ವರ್ಣಲಿಂಗಂ ಅವರನ್ನ ಮದುವೆ ಆದರು. ಈಗ ಅದು ಡಿವೋರ್ಸ್ ಹಂತಕ್ಕೆ ಬಂದಿದೆ. ವಿಜಯ್ಗೆ ಜೇಸನ್ ಸಂಜಯ್ ಅನ್ನೋ ಮಗ, ಹಾಗೆ ದಿವ್ಯಾ ಸಾಶಾ ಅನ್ನೋ ಮಗಳಿದ್ದಾರೆ. ವಿಜಯ್ ಭಾರತ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದ ನಟ ಅಂತ ಗುರುತಿಸ್ಕೊಳ್ತಾರೆ. ಇನ್ನು ಈಗ ವಿಜಯ್ ಜೊತೆ ಬಹುಭಾಷಾ ನಟಿ ತ್ರಿಷಾ ಕೃಷ್ಣನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ತ್ರಿಷಾ ಅವರನ್ನ ವಿಜಯ್ ಅಭಿಮಾನಿಗಳು ಹಾಗೂ ಆಕೆಯ ಅಭಿಮಾನಿಗಳು ಕೂಡ ಮಾಮಿ ಅಂತ ಕರೀತಾರೆ. ಈ ಸಂಬಂಧ ಮುಂದೆ ಏನಾಗುತ್ತೆ, ಇದು ಕೂಡ MGR ಜಯಲಲಿತಾ ಸಂಬಂಧದ ತರ ಆಗತ್ತಾ ಅನ್ನೋದನ್ನ ಕಾಲವೇ ನಿರ್ಧಾರ ಮಾಡಬೇಕು. ಇದು ತಮಿಳುನಾಡಿನ ಕಥೆ. ಆದರೆ ಕೇರಳದಲ್ಲಿ ಎಡಪಕ್ಷಗಳ ಕೂಟವನ್ನು ಸೋಲಿಸಿ ಈ ಬಾರಿ UDF ಅಧಿಕಾರಕ್ಕೆ ಬರ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಮೂಲಕ ರಾಹುಲ್ ಮ್ಯಾಜಿಕ್ ಕೇರಳದಲ್ಲಿ ವರ್ಕೌಟ್ ಆಗೋ ಹಾಗೆ ನೋಡಿಕೊಂಡಿದೆ. ಅಲ್ಲಿ KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ರೆ, ಇದು ಯಾವುದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ರಾಹುಲ್ ಗಾಂಧಿ ಅರಬ್ ಪ್ರವಾಸದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇನ್ನು ಪುದುಚೇರಿಯ ಚುನಾವಣೆ ಬಗ್ಗೆ ದೊಡ್ಡದಾಗಿ ಯಾರು ಗಮನ ಹರಿಸಿರಲಿಲ್ಲ. ಅಲ್ಲಿ ನಿರೀಕ್ಷೆಯಂತೆ NR ಕಾಂಗ್ರೆಸ್ ನೇತೃತ್ವದ NDA ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾ ಇದೆ. ಇನ್ನು ಕೇರಳದ ಈ ಬಾರಿಯ ವಿಶೇಷ ಅಂದ್ರೆ ಅಲ್ಲಿ ಬಿಜೆಪಿ ತನ್ನ ಅಕೌಂಟ್ ಅನ್ನ ಓಪನ್ ಕೂಡ ಮಾಡಿದೆ. ಇದು ಗೆಳೆಯರೆ ತಮಿಳುನಾಡು, ಪಾಂಡಿಚೇರಿ ಹಾಗೂ ಕೇರಳ ಚುನಾವಣೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.